ಐ ವೆಲ್ಕಮ್ ಬ್ಯಾಕ್ ಅನದರ್ ಡೇ ಇನ್ ಪಾಂಡಿಚೇರಿ. ಇವತ್ತು ನಾವು ಹೋಗ್ತಿದ್ದೀವಿ ಸೆರೆನಿಟಿ ಬೀಚಿಗೆ. ಗಾಡೀಲಿ ಪಾರ್ಕ್ ಮಾಡಿದ್ದೀವಿ, ರೂಮಲ್ಲಿ ಮೇಲ್ಗಡೆ ಇದೆ, ಜಸ್ಟ್ 1 ಕಿಲೋಮೀಟರ್ ಅವೇ. ಸೊ ಗಾಡಿ ಎತ್ಬಿಟ್ಟು ಬಾಯ್ಸ್ ಎಲ್ಲ ರೆಡಿಯಾಗಿದ್ದಾರೆ. ಓಕೆ, ಲೆಟ್ಸ್ ಗೋ ಟು ಸೆರೆನಿಟಿ ಬೀಚ್. ಸಾಯಂಕಾಲ 4:30-5 ಗಂಟೆ ಆಗಿದೆ. ಸಾಯಂಕಾಲ 4:30-5 ಗಂಟೆ ಆಗಿದೆ. ಬಟ್ ಬಿಸಿಲು ಹವೆ ಮಾತ್ರ ತುಂಬ ಇದೆ. ಬೆವರು ಅಂದರೆ ಬೆವರು, ಬಾಡಿ ಫುಲ್ ಬೆವರು. ವಿ ಆರ್ ಇನ್ ದ ಪಾಂಡಿಚೇರಿ ಅಂತ ಏನಿಲ್ಲಪ್ಪ, ಸಿಟಿ ಸ್ವಲ್ಪ ಚಿಕ್ಕದು ಇದ್ದಂಗೆ, ಹಳ್ಳಿ ಇದ್ದಂಗಿದೆ. ಬಟ್ ಫೇಮಸ್ ಫಾರ್ ಬೀಚಸ್. ನೋಡಬೇಕು ಬೀಚ್ ಯಾವ ಥರ ಇದೆ ಅಂತಂದು. ಇಲ್ಲಿ ಜನ ಹೆಂಗಿರ್ತಾರೆ ಏನೋ, ಬಿಸಿಲು ಮಾತ್ರ ಹೆವಿ ಇದೆ, ತಡ್ಕೊಳಕ್ಕಾಗ್ತಿಲ್ಲ. ರೂಮಲ್ಲಿ AC ಹಾಕಿದ್ರು ತಡೆಯೋಕೆ ಆಗ್ತಿಲ್ಲ, ಅಷ್ಟು ಇದಾಗಿದೆ. ಬೀಚಿಗೆ ನಾವು ಇಪ್ಪ ಹೊಂಟ ಎಳೆ ಬೀಚೆ. ವಾವ್, ವಾವ್ ಗೈಸ್, ಇವಾಗ ಬೀಚ್ ಹತ್ರ ಬಂದಿದ್ವಿ, ಸೆರೆನಿಟಿ ಬೀಚು. ಬಿಸಿಲು ನೋಡ್ರಿ, ಬೆವ್ರು ನೋಡ್ರಿ, ಅಪ್ಪ ತುಂಬ ಇದೆ. ಓಕೆ, ಲೆಟ್ಸ್ ಗೋ. ನಾವು ಅಲ್ಲಿ ಮೇಲ್ಗಡೆ ರಾಕ್ಸ್ ಇದಾವಲ್ಲ, ಅಲ್ಲಿ ಹತ್ತಿ ಹೋಗ್ಬೇಕು. ಹಂಗೆ ಅಲ್ಲಿ ಲಾಸ್ಟಿಗೆ ಚೆನ್ನಾಗಿರುತ್ತೆ ವ್ಯೂ ಪಾಯಿಂಟ್, ಅಲ್ಲಿಗೆ ಹೋಗ್ಬೇಕು. ಹೋಗೋಣ. ಅಲೆಗಳು ನೋಡ್ರಿ ಹೆಂಗೆ ಬರ್ತದೆ, ಸೌಂಡ್ ಜೋರ್ಸಿ. ಅಪ್ಪೋ ಬಾಯ್ಸ್ ಗೈಸ್, ಅಲ್ಲಿ ಇಷ್ಟೋ ತನಕ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆದಾಯಿತು. ಇವಾಗ ಇಲ್ಲಿ ಮೇಲ್ಗಡೆ ಹತ್ತಿ ಡೆಡ್ ಎಂಡಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗ್ಬೇಕು. ಈ ಜಾರ್ತದಿದೆ ಗೈಸ್. ಇದ್ರಲ್ಲಿ ಬಿದ್ದ ಫೋನ್ ಸಿಗಲ್ಲ. ಹಿಂಗೆ ಸೀದಾ ಹೋದ್ರೆ ಶ್ರೀಲಂಕಾ ಬರುತ್ತಂತೆ. ನಿಜವಾಗ್ಲೂ ನಗ್ತಿರಲ್ಲ. ಏನಪ್ಪ ಮರೆ, ಏನೋ ಗೊತ್ತಿಲ್ಲಪ್ಪ. ಶ್ರೀಲಂಕಾ ಏನೋ ಗೊತ್ತಿಲ್ಲ ನನಗೆ, ಶ್ರೀಲಂಕಾ ಬರ್ತನ್ಕಂತೀನಿ. ಓಕೆ, ನೋಡಿದೆ. ಇವಾಗ ನಾವು ಹೋಗ್ತಿದ್ದೀವಿ ಪಾಂಡಿಯಲ್ಲಿರೋ ಮರೀನ್ ಡ್ರೈವ್ ಅಂದರೆ ಮರೀನ್ ಬೀಚು, ಮರೀನ್ ಡ್ರೈವ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ಇದು ಕಂಪ್ಲೀಟ್ ಆಯ್ತು. ಇವಾಗ ನೋಡ್ಬೋದು ಇಲ್ಲಿ ಬೋಟ್ ಎಷ್ಟೋ ಕಂಡಿದೆ, ಎಲ್ಲ ಫುಲ್ ಬೋಟು. ಗೈಸ್, ಸೆರೆನಿಟಿ ಬೀಚ್ ಕಂಪ್ಲೀಟ್ ಆಯಿತು. ಇವಾಗ ಹೋಗ್ತಾ ಇದ್ದೀವಿ ಪಾಂಡಿಚೇರಿ ಮರೀನಾ ಬೀಚ್. ಮರೀನ್ ಡ್ರೈವ್ ಅಲ್ಲ, ಮರೀನಾ ಬೀಚಿಗೆ ಹೋಗ್ತಾ ಇದ್ದೀವಿ, ಪಾಂಡಿಚೇರಿಯಲ್ಲಿರೋದು. Yes, okay. Took good pictures and good videos. Everything is good. Huh? This right? Maybe that will also go. Huh? 7 ಕಿಲೋಮೀಟರ್ ಬಿನಿಲ್. ಓ ಮೈ ಗಾಡ್, 8 ಕಿಲೋಮೀಟರ್ ಹೋಗ್ಬೇಕು ಇವಾಗ. ಅದು ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ ಆ ಬೀಚ್. ಎಲ್ಲ ಪ್ರೈವೇಟ್ ಬಸ್ಸಸ್ ಇದೆ ಇಲ್ಲಿ, ಒಂದು ಗೌರ್ಮೆಂಟ್ ಬಸ್ಸಸ್ ಕಡಿಮೆ.
ನೀವೇನಾದ್ರು ಈ ಚಾನಲ್ಗೆ ಹೊಸ್ದಾಗಿ ಬಂದಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ. ಐ ಹೋಪ್ ಯು ಡಿಡ್ ಇಟ್. ಇದೊಂದು ಸರ್ಪ್ರೈಸ್ ಇದೆ ನೋಡಿ, ಲೈಟ್ ಹೌಸ್. ಲೈಟ್ ಹೌಸ್. ಕಮ್ ವಿಲ್ ಸಿ ಇನ್ ಫ್ರಂಟ್ ಆಫ್ that side. We'll go. Oh, 5 o'clock close ಆಯ್ತು. Guys, this is my bike and this is Pondicherry's lighthouse. Okay, let's go to guys ಪಾಂಡಿಚೇರಿಯಲ್ಲಿ ಸ್ಟ್ರೀಟ್ಸಲ್ಲಿ ಶಾಪಿಂಗ್ಸ್ ಮಾಡೋಣ ಅಂತ. ಏನು ಶಾಪಿಂಗ್ ಏನಿಲ್ಲ, ಮುಂದೆ ಹೋಗೋದು ಯಾವ ಅಂಗಡಿ ಅದು ನೋಡೋದು ಅಷ್ಟೇ. ನಾ ಜಸ್ಟ್ ಫಾರ್ ಟೈಮ್ ಪಾಸ್ ಅಷ್ಟೇ. ಶಾಪಿಂಗ್ ಮಾಡೋಕೆ ದುಡ್ಡಿಲ್ಲಪ್ಪ. ಎಲ್ಲ ಟ್ರಿಪ್ಪಿಗೆ ಅದು 2,000 ಇಟ್ಕೊಂಡ್ಬಂದಿರೋದು ಅಷ್ಟೇ. 2,000 ಇಟ್ಕೊಂಡು 200cc ಗಾಡಿ ಇಟ್ಕೊಂಡು ಬಂದಿರೋದು. ಒಂದು 100cc. ಒಂದು 100cc HF 100. ನಾನೇ 70-80 ಹೊಡಿತಿದ್ದೀನಿ, ಇವ್ರು 100. ಎಲ್ಲ ನನಗೆ ಕೈಗೆ ಸಿಗ್ತಲ್ಲ ಆ ಪರಿ ಹೊಡಿತವ್ರು ಗಾಡಿ ಫುಲ್ಲು. ಇವತ್ತು ಈ ಪಕ್ಕದ ಸ್ಟ್ರೀಟಲ್ಲಿ ಎಲ್ಲ ಫುಲ್ ಅಂಗಡಿಗಳಿದ್ವು, ಅದಕ್ಕೆ ರೂಮ್ಗೆ ಹೋಗಿ ಏನು ಮಾಡೋದು ಸುಮ್ಮನೆ ಅಂತ ಇಲ್ಲೇ ಪಕ್ಕದ ಸ್ಟ್ರೀಟಲ್ಲಿ ಹೋಗೋದು, ಹಂಗೆ ನೋಡೋಣ ಅಂತ. ಹಿಂಗೆ ಇಟ್ಟ ಚಿಕ್ಕವಲ್ಲ, ಇಲ್ಲಿ ಏನಿಲ್ಲ. ಓ ಫುಲ್ ಕಲರ್ಫುಲ್ಲು ಗೈಸ್. ಸ್ಟ್ರೀಟಲ್ಲಿ ಜನ ಅಂದರೆ ಜನ ನೋಡ್ಬೋದು, ಎಷ್ಟು ಜನ ಇದ್ದಾರೆ. ಫುಲ್ಲು ಜನ ಅಂದರೆ ಜನ. ದೇವ್ರು ಮಾತ್ರ ಹಂಗೆ ಸುರಿತಾ ಇದೆ ಫುಲ್ಲು. ತಿಂಟ್ರಿ ಅಪ್ಪಡೆ ಇಸ್ತಿರಲ್ಲ, అందుకు అప్పుడు చెప్తలే తీయాలి. ಓಕೆ, ಲೈಟ್ ಹೌಸ್ ನೋಡ್ರಿ, ಮೇಲ್ಗಡೆ ಲೈಟಲ್ಲಿ ಬರ್ತಾ ಇದೆ. ನಾವು 6 ಗಂಟೆ ಬಂದ್ವಿ, 5 ಗಂಟೆ ಬಂದಿದ್ದರೆ ನಾವು ಅಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಎಲ್ಲ ನೋಡ್ಬೋದಾಗಿತ್ತು, ವೀಡಿಯೋ ಎಲ್ಲ ತಗೋಬೋದಾಯಿತು. ಬಟ್ ಎಲ್ಲ ಕ್ಲೋಸ್ ಆಗಿತ್ತು ನಾವು ಬರೋ ಟೈಮಲ್ಲಿ. ಸೊ ಹಂಗೆ ಅಲ್ಲೇ ಗೇಟ್ ಮುಂದೆ ಫೋಟೋ ತಗೊಂಡ್ವಿ. ಓಕೆ, ಇವಾಗ ನಾನು ಹೋಗ್ತೀನಿ ರೂಮ್ಗೆ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಸಿ ಯು, ಬಾಯ್.